ಕಾಫಿ ಕುಡಿಯೋಕೆ ಏನು ಕಾಸು ಖರ್ಚು ಮಾಡೋದು ಅಂತ ನನ್ನ ಫ್ರೆಂಡ್ ಅವ್ರ ಮನೆಗೆ ಮದ್ವೆ ಮನೆ ಕರ್ಕೊಂಬನೆ ಮಾನಮ್ಮಳಿಗೆ ಅರಜ್ ಆಗ್ತಿರಲ್ಲ. ಇಲ್ಲ ಇವರೆಲ್ಲ ಮದುವೆ ಬಿಸಿಯಲ್ಲಿ ಇದ್ರೆ ಡ್ರೈವರ್ ಅಣ್ಣ ಲವ್ ಮಾಡೋದ ಬಿಡೋದ ಇವಾಗ ಮಾಡ್ಬೇಕು ಅನ್ಸುತ್ತೆ ದುಡ್ಡು. ರ್ಯಾಪಿಡ್ ಹೋಗ್ತಾ ಇರ್ತೀವಿ ನೋಡು, 2 ಕಿಲೋಮೀಟರ್ ಇರುತ್ತೆ ನಾರ್ಮಲ್ ಡಿಸ್ಟೆನ್ಸ್. ಈ 4 ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕು. ಜಿಸ್ಮಿಟ್ ಆಟ ಆಡಕ್ ಹೋಗಿ 8 ಲಕ್ಷ ಸೋತ್ನಂತೆ. ಫಸ್ಟ್ ಚಿನ್ನ ಕಾಯ್ಕೊಂಡಿರ್ತಾರೆ ಯಾವಾಗ್ಲೂ. ಸರ್ ನಮ್ಮ ಮನ್ಸು ನಮ್ಮ ಹೊಟ್ಟೆ ಚೆನ್ನಾಗಿರ್ಬೇಕು. ನಾನ್ ಶುದ್ಧ ಕನ್ನಡಿಗ, ನಾನು ಇಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ಹಲೋ ಬಾಯ್ಸ್, ಹಲೋ ಗುರು, ನಮಸ್ಕಾರ. ಒಂದು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಟ್ರಿಪ್ ಟೂರಲ್ಲಿ ನಮ್ಮ ಕ್ಲಾಸ್ಮೇಟ್ ಅವ್ರ ಅಕ್ಕಂದು ಮದುವೆ ಐತೆ. ಸೊ ನಾವು ಹೋಗಿಲ್ಲ ಅಂದ್ರೆ ಅವ್ರ ಅಕ್ಕನ ಮದುವೆನೇ ಮಾಡಲ್ಲ ಅನ್ನೋ ರೇಂಜಿಗೆ ಪಾಪ ಹುಡುಗಿ ಕರೆದ್ಲು. ಸೊ ಅದಕ್ಕೆ ನಾವು ಹುಡುಗರೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀರಿ. ಟೈಮು 3:30 ಆಯಿತು. 3 ಗಂಟೆಗೆ ಹೊರಡಬೇಕು ಅಂತ ಅನ್ಕೊಂಡಿದ್ದು. ಮಕ್ಳು ಇನ್ನೂ ಯಾರೂ ಬಂದಿಲ್ಲ. ಸೊ ಎಲ್ಲ ಬರ್ತಾವ್ರೆ, ಹೆಬ್ಬಾಳಕ್ಕೆ ಬರ್ತಾರೆ, ಅಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗ್ತೀರಿ. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡ್ರಿ, ಇವನೇ ನನ್ನ ಮಗ 3:30ಗೆ ಬರ್ತೀನಿ, 3 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ನೋಡ್ರಿ ಟೈಮು 4:30. ಇನ್ನು 4:30 ನಂಗೆ ಯಾರ್ದನ ಅಲ್ಲಿ ಏನು 4:20 ಕಣೋ, ಇನ್ನು 10 ನಿಮಿಷ ಐತೆ ನಡಿ. ಗುರು, ನಾವು ಹೋಗ್ತಾರ ಕಾರು ಶಿಫ್ಟು. ಇವಾಗ ಬಂದಾನೆ. ಟೈಮ್ ಎಷ್ಟು ಗೊತ್ತಾ? ಟೈಮ್ 6 ಗಂಟೆ ಹತ್ತತ್ರ. ಇವತ್ತು ಹೋದಾಗೆ ಫಂಕ್ಷನ್ಗೆ ನಾವು. ನೀನು ಅಲ್ಲೇನು ಕರಿತಿದ್ದೆ, ಬಾರ ಈ ಕಡೆ ಲೈ. ಚಿನ್ನ ಕಾಯ್ಕೊಂಡಿರ್ತಾರೆ ಯಾವಾಗ್ಲೂ. ಸರ್ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಆ ಕಡೆ ಕಾಫಿ ಕುಡಿಯೋದೇ ಕಾಸು ಖರ್ಚಾಗುತ್ತೆ ಅಂತ ಇವ್ರ ಮನೆಗೆ ಬಂದಿದ್ದೀರಿ. ಬಿಟ್ಟಿ ಕಾಫಿ ಕುಡಿಯೋಕೆ ಬಂದವನೆ. ಆಕ್ಚುಲಿ ಟೈಮು 7 ಗಂಟೆ ಆಯ್ತು. ನನ್ನ ಮಗ ಡ್ಯಾಶ್ ನನ್ನ ಬಂದು ಬೀಪ್ ನನ್ನ ಮಗನ ಕಾದ್ಕೊಂಡು ಥೋ ಲೇ ನೀವೆಲ್ಲ ಏನಕ್ಕೆ ಬರ್ತೀರಿ, ನೇಣು ಹಾಕೊಳ್ರಿ ಹೋಗಿ ಎಲ್ಲನ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಅವಣ್ಣ ಏನ್ ಹೇಳೋದು ಗೊತ್ತಾ, 4 ಜನ ಇದೀವಿ ಬ್ರೋ ರೂಮಲ್ಲಿ ಅಂತ. ವಾಚ್ಮನ್ ಅವನು ಅಂದ್ರೆ ಊರಲ್ಲಿ ಅವ್ರಿವ್ರು ಏನಾದ್ರು ಅನ್ಕೊಂತಾರೆ, ಡೆಲಿವರಿ ಬಾಯ್ ಮಾಡಿದ್ರೆ, ಆಟೋ ಕೆಲಸ ಮಾಡಿದ್ರೆ ಅಂತ ಹೇಳಿ ಅವ್ನ ಇನ್ನ ಕೆಲಸ ಮಾಡ್ತಾನೆ ಅವನಂತೆ. ಇವಣ್ಣ ಲಾಕ್ ಡೌನ್ ಅಲ್ಲಿ ಕಾಸಿತ್ತಂತೆ ಇವಣ್ಣ ಹತ್ರ. ಒಂದು ಕಾರ್ ತಗೊಂಡಂತಪ್ಪ. ಹೇಳಿದ್ ಕೇಳ, ಅವಣ್ಣ ಕಾರ್ ತಗೊಂಡಂತಪ್ಪ, ಟ್ಯಾಕ್ಸಿ ಇದಕ್ಕೆ. ಆ ಕಾರು ಲಾಕ್ ಡೌನ್ ಆಗೋಕ್ಕಿಂತ 1 ತಿಂಗಳು ಮುಂಚೆ ತಗೊಂಡಂತೆ. ತಿಂಗ್ಳು ಆಗಿದ ತಕ್ಷಣ ಲಾಕ್ ಡೌನ್ ಆಯ್ತಂತೆ. 1 ತಿಂಗಳು 18,000 EMI ಕಟ್ಬೇಕಿತ್ತಂತೆ. ಅವನ 1.5 ಲಕ್ಷ ಡೌನ್ ಪೇಮೆಂಟ್ ಹಾಕೊಂಡು ಇಸ್ಕೊಂಡಿರೋದ. ಅವಣ್ಣ ಕೈಯಲ್ಲಿ ಕಟ್ಟಕ್ ಆಗಿಲ್ಲಂತೆ, ಕಾರ್ ಎತ್ಕೊಂಡು ಹೋಗ್ಬಿಟ್ರಂತೆ. ಸರಿ ಇನ್ನೇನ್ ಮಾಡೋದು ದಿಕ್ಕು ತೋಚಿದ್ರೆ ಇಸ್ಬಿಟ್ಟ ಆಟ ಆಡದ್ನಂತೆ. ಅದೇ ನೋಡು ಮತ್ತೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ಬಂದೆ ಅಂತೆ ಕಾಸು. ಬಂದಿರೋದ್ರಲ್ಲಿ ಸೆಂಟ್ರಿಕ್ಸ್ ಅವು ಇವು. ಅದೇ ಏನ್ ಸೆಂಟ್ರಿಕ್ಸ್ ಅಂದ್ರೆ ಏನ್ ಹೇಳು, ಏನಕ್ಕೆ ಯೂಸ್ ಮಾಡ್ತಾರಂತೆ ಅದನ್ನೆಲ್ಲ ಕೊಡೋದು. ಅವೆಲ್ಲ ಮಾಡಿಸಿದ್ನಂತೆ. ಅದ್ರಲ್ಲಿ ಒಂದು 30,000 ತಿಂಗಳಿಗೆ ಬರ್ತಾ ಇತ್ತಂತೆ. ಅದನ್ನ ತಗೊಂಡಂತೆ. ಸುಮ್ನೆ ಬಂದಿಲ್ಲಪ್ಪ. ಇಲ್ಲಣ್ಣ, ಈಗ ಅವಣ್ಣ ನಂಗೆ ಎಲ್ಲ ಹೇಳ್ಕೊಟ್ಟ ಹೆಂಗ್ ಮಾಡ್ಬೇಕು ರ್ಯಾಪಿಡೋ ಅಂತ. ಇಲ್ಲಣ್ಣ, ಆಮೇಲೆ ಇವ್ನ್ ಕೇಳ್ಬಿಟ್ಟಿರ್ತಾನೆ, ಹೇಳಲೆ ಅಣ್ಣ ರ್ಯಾಪಿಡೋ ಹೊಡೆಯೋದು ಹೆಂಗ ಅಂದಿರ್ತಾರ. ಇಲ್ಲ ಫಸ್ಟ್ ಅವಣ್ಣ ಹೇಳ್ತಿದ್ದ. ಅದಕ್ಕೆ ಸರಿ ಅಣ್ಣ ನಾನು ಮಾಡ್ತೀನಿ ತಡಿ ಅಣ್ಣ, ಈ ಕೆಲ್ಸಗಳು ಆಗಲ್ಲ ಅಂತಂದೆ. ಅಂದ್ರೆ ರ್ಯಾಪಿಡೋ ಟ್ಯಾಕ್ಸಿ ಎಲ್ಲ ಹೊಡೆದ್ರೆ ಆಟೋದವ್ರ ಹೇಳಿದ್ ಕಡ ಅವು ಹೇಳಿದ್ನಪ್ಪ ಅವಣ್ಣ ಮಾಡ್ಬೋದಂತೆ. ನಮ್ ಹುಡುಗರು ಫುಡ್ ಮಾಡ್ತಾರೆ. ನಾನು ಹೇಳಿದ್ ಕೇಳ್ದ ಅವಣ್ಣ ಹೆಂಗೆ ಅಂತ. ಅವಣ್ಣ ಹೆಂಗಂತ ಟ್ಯಾಕ್ಸಿ ಅಷ್ಟು ಇನ್ಕಮ್ ಇರಲ್ವ ಅಂತ ಹೇಳಸೊಂದು 8 ಲಕ್ಷ ಸೋತೆ ಅಂದ. ಸರಿ ಅಣ್ಣ, ಇವಾಗ 8 ಲಕ್ಷ ಸೋತಿದೆ ಮತ್ತೆ ಹೆಂಗ್ ತೀರಿಸಿದೆ ಅಂದೆ. ಕರೋನಾ ಅವಣ್ಣ ಹತ್ರ ಕ್ಯಾಶ್ 5 ಲಕ್ಷ ಇತ್ತಂತೆ. ಸೆಂಟ್ರಿಕ್ಸ್ ಅವು ಇವು ಪ್ರತಿಯೊಂದು ಮಾರಾಕ್ಬಿಟ್ಟು 5 ಲಕ್ಷ ತೀರಿಸಿದಂತೆ. ಇನ್ನೊಂದ್ 3 ಲಕ್ಷ ಹಂಗಿತ್ತಂತಪ್ಪ. ಬೆಂಗಳೂರಿಗೆ ಬಂದಂತೆ. ಆವಾಗ ಬೆಂಗಳೂರಿಗೆ ಬಂದಂತೆ ಸ್ಟಾರ್ಟಿಂಗ್. ಕರೋನಾ ಇದ್ದಾಗ ಬಂದಂತೆ. ಮೀಟರ್ ಬೇಕು, ಮೀಟರ್. ಕರೋನಾ ಇದ್ದಾಗ ಇನ್ನೇನ್ ಸಾಲಲ್ಲ ಅವಕ್ಕೂ ಬಡ್ಡಿ ಗಿಡ್ಡಿ ಕಟ್ಟಕ್ ಆಗ್ತಿರ ಬಂದ್ಬಿಟ್ಟಂತ ಅವಣ್ಣ. ಬಂದು ಆವಾಗ ರ್ಯಾಪಿಡ್ ಸ್ಟಾರ್ಟ್ ಮಾಡಂತೆ. ದಿನಕ್ಕೆ 1,000 ರೂಪಾಯಿ ಹೆಂಗ್ ಮಾಡ್ಕೊಂಡಂತೆ. ಎಲ್ಲ ಖರ್ಚಿಗೆ 600 ರೂಪಾಯಿ ದಿನಕ್ಕೂ. 2,500 3,000 ಇಲ್ಲ ರೂಮ್ಗೆ ಹೋಗಲ್ಲಂತೆ. ದೇವ್ರಾಣಿ ಅವಣ್ಣ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾರಂತೆ. 5ರಿಂದ 11 ಗಂಟೆ ತನಕ ಕೆಲಸ ಮಾಡ್ತಾನಂತೆ. 11 ಗಂಟೆ ತನಕ ಕೆಲಸ ಮಾಡಿ ಮತ್ತೆ 11ರಿಂದ 2 ಗಂಟೆ ತನಕ ರೆಸ್ಟ್ ತಗೊಂತಾನಂತೆ. 2 ಗಂಟೆಯಿಂದ ಆಮೇಲೆ ನಾರ್ಮಲ್ ತಿರ್ಗಾ ಆಮೇಲೆ ಮಾಡ್ತಾನಂತೆ. ಅಣ್ಣ ಮತ್ತೆ ಹೆಂಗಣ ಅಂದ್ರೆ ಬೆಳಗ್ಗೆಯಿಂದನೂ ರ್ಯಾಪಿಡೋನೇ. ನನ್ಗೆ ಸ್ಟೋರಿ ಹೆಂಗ್ ಗೊತ್ತು ಸ್ಟಾರ್ಟ್ ಆಗಿದ್ದು, 174 ರೂಪಾಯಿಗೆ ಯಾಕೆ ಕ್ಯಾನ್ಸಲ್ ಮಾಡೋದಣ್ಣ ಅಂದೆ. ತಡಿ ನಾನು ಹೇಳ್ಬಿಡ್ಲ ಅಂದೆ. ಎಲ್ಲ ಅಣ್ಣ ಅಂದೆ. ಇಲ್ಲ ಕಣಲ್ಲ, ಇಲ್ಲ ಹೇಳಣ, ನಾನು ಝೊಮ್ಯಾಟೊ ಮಾಡಿದೀನಿ, 4 ಆರ್ಡರ್ ಕ್ಯಾನ್ಸಲ್ ಮಾಡೋದು, ಆ ದುಡ್ಡೆಲ್ಲ ನಾನು ಅಂದೆ. ಸರಿ ಕಣ, ಹಂಗೇನಿಲ್ವೋ ಅಂತ.
ಅಣ್ಣ ಐಡಿಗಳೆಲ್ಲ ಬ್ಲಾಕ್ ಆಗಲ್ವ ಅಂದ್ರೆ ಈ ಇಲ್ವಲ್ಲೇ ಐಡಿಗಳೆಲ್ಲ ಬ್ಲಾಕ್ ಆಗಲ್ಲ. ಒಂದ್ ಸಣ್ಣ ಸಣ್ಣವಕ್ಕೆಲ್ಲ 80-90 ರೂಪಾಯಿ ಇರೋಕ್ಕೆಲ್ಲ ಹೋಗು. ನಾರ್ಮಲಿ ಒಂದ್ 200-300 150 ರೂಪಾಯಿಗೆ ಇರೋವೆಲ್ಲ ಹೋಗ್ಬೇಡ, ಅವೆಲ್ಲ ಕ್ಯಾನ್ಸಲ್ ಮಾಡ್ಸು, ನೀನ್ ತಗೋ. ಇನ್ನೊಂದ್ ಹಂಗ್ ಮಾಡ್ಬೋದಂತೆ. ಆಮೇಲೆ ಇನ್ನೊಂದೇನ್ ಹೇಳ್ದ ಗೊತ್ತಾ ಅಣ್ಣ, ನಿನ್ಗೆ ಏನಾದ್ರು ಇವಾಗ ಮಾಡ್ಬೇಕು ಅನ್ಸುತ್ತೆ ದುಡ್ಡು, ರ್ಯಾಪಿಡ್ ಹೋಗ್ತಾ ಇರ್ತೀವಿ ನೋಡು, 2 ಕಿಲೋಮೀಟರ್ ಇರುತ್ತೆ ನಾರ್ಮಲ್ ಡಿಸ್ಟೆನ್ಸ್, ನೀ 4 ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕು. ಅದು ಆಟೋಮೆಟಿಕ್ ಆಗಿ ದುಡ್ಡು ರೈಸ್ ಆಗಿರುತ್ತೆ ಆಪಲ್ಲಿ. 170 ರೂಪಾಯಿ. ನಾನು ಅದನ್ನ ಕೇಳಿದೆ, ಅಣ್ಣ ಕೂಕಣ ಇರೋ ಕೇಳಿದ್ರೆ ಗಲಾಟೆ ಮಾಡಲ್ವಣ್ಣ, ಕಟ್ಟಲ್ವಣ್ಣ ಅಂದ್ರೆ ಅವಣ್ಣ ಏನಂತ ಗೊತ್ತಾ, ಕಟ್ಟಲ್ಲ ಕಣಲ್ಲ, ನಾವೇ ತೋರಿಸ್ಬೇಕು, ಇನ್ನೇನಾಗುತ್ತೆ. ಅವ್ರು ಮುಂಚೆನೆ ಕ್ಯಾನ್ಸಲ್, ಇವಾಗ 170 ರೂಪಾಯಿ ಹೇಳಿರ್ತೇವೆ, ಕ್ಯಾನ್ಸಲ್ ಮಾಡ್ಕೊ ಅಂತ ಹೇಳಿರ್ತೀವಿ ಸರ್, ಜಾಸ್ತಿ ಆಗುತ್ತೆ ಅಂತ. ನಾವು ಉಲ್ಟಾ ಕರ್ಕೊಂಡು ಹೋಗ್ಬೇಕು, ಅದು 300 ರೂಪಾಯಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೊಸ ಗೌರ್ಮೆಂಟ್ ಬಸ್ ಬಿಟ್ಟವ್ರೆ. ನೆಕ್ಸ್ಟ್ ಅದನ್ನ ರಿವ್ಯೂ ಮಾಡೋಣ. ನ್ಯೂ KSRTC ಅಲ್ಲ, ಸಾರಿ KRTC. ಇನ್ನೇ ನಂಬರ್ ಪ್ಲೇಟ್ ಬಂದಿಲ್ಲ, ಸಖತ್ತಾಗೈತೆ. ಫಸ್ಟ್ ನಾವೇ ತೋರಿಸ್ತಾ ಇರೋದು. ಇಂಥ ಸೈಕ್ ಕಂಟೆಂಟ್ ಬೇಕು ಅಂದ್ರೆ NPK ಎವ್ರಿವೇರ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಫ್ಲಾಶ್ ಆನ್ ಮಾಡು, ಖಾಲಿ ಅಣ್ಣ 140 100 60 ಕಾರ್ ಕೊಟ್ಟು ಕಳ್ಸಿರೋದು. ನಡಿಯ ಫ್ರೀನಲ್ಲೇ. ಇವೆಲ್ಲ ಬೇಡ, ನಿಧಾನಕ್ಕೆ ನಡಿ. ಹೊಡಿತವನೆ RPM 4 ಹೋಗೈತೆ. ಡೀಸೆಲ್ ಅವರು ಗುಚ್ಚೆ ಕುಡ್ದಾಗ್ತಿದೆ. ಫಸ್ಟ್ ಮ್ಯಾರಿಡ್ ಪರ್ಸನ್ ಹಿಂದೆ ಅವನೇ, ಫಸ್ಟ್ ಪರ್ಸನ್ ಫೇಸ್ ಚಂದನ್ ಶೀಘ್ರದಲ್ಲೇ ಒಂದ್ ವರ್ಷದಲ್ಲೇ ಮದುವೆ ಮಾಡಕ್ಕೆ ಫ್ಯೂಚರ್ ಪ್ಲಾನ್ ಆಗ್ಬಿಟ್ಟೈತೆ. ನೆಕ್ಸ್ಟ್ ಇಯರ್ ಮದುವೆ ಭಾಸ್ಕರ್ದು. ನೋಡಿ ಸ್ಮಾರ್ಟ್ ಆಗಿದೆ ನಮ್ ಚಂದನ್ ಮದುವೆ ಮುಂದಿನ ವರ್ಷನೇ. ಅವ್ರ ಜೊತೆ ಎಲ್ಲ ನೋಡಿ ಸ್ಮಾರ್ಟ್ ಆಗಿದ್ದಾರೆ. ಆಫ್ರಿಕಾದಿಂದ ನಡ್ಕೊಂಡ್ ಬಂದಿದ್ದಾರೆ. ಏನ್ ಗೊತ್ತಾ, ಸ್ವಲ್ಪ ಕುಡಿದ್ಬಿಟ್ಟಾರೆ, ಹಾಗೆ ಬೇಜಾರ್ ಡ್ರೈವರ್ ಮುಂದೆ ನೆಲಮಂಗಲದಲ್ಲಿ ಪೊಲೀಸ್ ಹೊಡಿತಾರೆ. ಇಲ್ಲ, ಇವರೆಲ್ಲ ಮದುವೆ ಬಿಸಿಯಲ್ಲಿ ಇದ್ರೆ ಡ್ರೈವರ್ ಅಣ್ಣ ಲವ್ ಮಾಡೋದ ಬಿಡೋದ ಇವರು ಫಸ್ಟ್ ಮಿಲಿಯನಿಯರ್ ಇನ್ ಗ್ಯಾಂಗು. ಮಂಜುನ್ ತೋರ್ಸ, ನಮ್ಗೆಲ್ಲ ಸ್ಪಾನ್ಸರ್. ಅವ್ನ್ ಮಂಜ ಬಿಲಿಯನಿಯರ್ ಇವರು. ಅವನು ಕೋಟಿಗೆ ಬದುಕವನೆ, ಆದ್ರೆ ಸಿಂಪಲ್ ಆಗಿ ನಾಯ್ತಾ ಬಿಟ್ಟಿರ್ತಾನೆ. ಯಾಕೆಂದ್ರೆ ಸಿಂಪ್ಲಿಸಿಟಿ ತೋರಿಸ್ಕೊಳ್ಳಲ್ಲ ಗೈಸ್. ನಮ್ಗೆ ಅದಕ್ಕೆ ಇದು 5th ಸೆಮ್ ಅಲ್ಲಿ ಟೈಟಲ್ ಅಂತ ಒಂದ್ ಮ್ಯಾಮ್ ಬರ್ತಿದ್ರಲ್ಲ ಇಂಗ್ಲಿಷ್ ಅಲ್ಲಿ, ಈ ಒಂದು ಪ್ಯಾರಾಗ್ರಾಫ್ ಹೇಳ್ತೀವಿ, ಅದು ಟೈಟಲ್ ಬರೀಬೇಕು ನೀವು ಅಂತ. ಅದನ್ನ ಕಲ್ತಿದ್ರೆ ಇವಾಗ ನೀನು ಯೂಟ್ಯೂಬ್ ಅಲ್ಲಿ ಒಳ್ಳೆ ಟೈಟಲ್ ಆಗ್ತಿದೆ. ಕನ್ನಡ ಮಾಡ್ದಮ್ಮ ನೀನು. ಅವಳನ್ನು ನೆನೆಸ್ಕೊಳ್ಳಬೇಡ ಮನವೇ, ಅದು ನೆನೆಸಿಕೊಳ್ಳುವುದು. ಕಾಲದಾಗಂತೂ ಇವಾಗ ಚಿಕ್ಕ ಹುಡುಗರ ಸಿಗರೇಟ್ ಹೊಡಿತಾರ. ಅವತ್ತು ಇಕೋ ಸ್ಪೇಸಿಗೆ ಹೋದಾಗ ಇಂಟರ್ವ್ಯೂ ನೋಡಿದ ಅವತ್ತು ಇವಾಗ ಹುಡುಗರು ಒಂದೊಂದ್ ಸೇರಿದ್ರೆ ಹುಡುಗಿರು ಪ್ಯಾಕ್ ತಗೊಂಡ್ರು, ಹೆಣ್ಮಕ್ಳು ಇದ್ರಲ್ಲೆಲ್ಲ ಪ್ರೂವ್ ಮಾಡ್ತಾರ. ಸರಿ ಮಚ್ಚ, ಆಯ್ತು, ಸರಿ ಹಾಕೊಂಡ್ ಮಡಿಯನ್ನ. ಆಕ್ಚುಲಿ ಏನು ಅಂದ್ರೆ, ನಾವು ಇಲ್ಲಿ ನಮ್ ಕಾಲೇಜ್ ಹತ್ರ ಬಂದಿದ್ರಿ. ಇದೇ ಗೈಸ್, ಇದೇ ನಮ್ ಕಾಲೇಜು, ಸಿದ್ಧಗಂಗಾ ಕಾಲೇಜು. ಸೊ ಏನು ನಿಲ್ಸ್ಕೊಂಡಿದ್ರೆ ಓದಿದ್ದಾಗಿಲ್ಲ ಇದು ಅಲ್ಲ, ಏನ್ ಮ್ಯಾಟ್ರು ಅಂದ್ರೆ ನಾವೆಲ್ಲ ನಿಲ್ಸ್ಕೊಂಡಿರಿ. ಈ ಬೇವರ್ಸಿದ ಮಗ ಸಿಗರೇಟ್ ಸೇದಕ್ ಹೋಗಿದ್ದ, ಇವಾಗ ಬಂದವ್ರೆ. ಅದಕ್ಕೆ ಇವಾಗ ಹೊಟ್ಟಿದಿರಿ ಗೈಸ್, ಹೋಗ್ಬಿಟ್ಟು ರೀಚ್ ಮಾಡಿ ಡೆಸ್ಟಿನೇಷನ್ ರೀಚ್ ಆಗ್ಬಿಟ್ಟು ನಿಮ್ಗೊಂದ್ ಮೆಸೇಜ್ ಆಗ್ತೀವಿ. ಇವ್ನ ಹೆಸರು ಅಭಿ ಸಾವ್ಕಾರ್ ಅಂತ. ಪರವಾಗಿಲ್ಲ, ಡಿಗ್ರಿ ಲಿಖಿತ ಬೇಸ್ ಅಂತ. ನಾವು ಗಿಫ್ಟ್ ಕೊಡ್ತೀವಿ ಬದಲು, ನಾವು ಕೈ ಹಾಕಲ್ಲ ಅದಕ್ಕೆ. 9 ಗಂಟೆಗೆ ಬಂದಿದ್ದೀರಿ, 3 ಗಂಟೆಗೆ ಮನೆ ಬಿಟ್ಟವ್ರು. ಹೇ, ಊಟ ಮಾಡಿದ್ರಾ? ಮದ್ವೆ ನಿನ್ನ ನಿಮ್ಮ ಅಕ್ಕಂದ. ಹುಡುಗಿ ನಿಂತ್ಕೋಗ, ಫೋಟೋ ತೆಗಿತೀವಿ, ನಿಂತ್ಕೋಗ, ಫೋಟೋ ತೆಗಿತೀವಿ, ನಿಂತ್ಕೋಗ. ಮುಗಿಸಿಕೊಂಡು ನಮ್ ಕ್ಲಾಸ್ ಇವ್ರೆ ಓದಿ ಉದ್ದಾರ ಆದವರು. ಆಗ್ತಾರೆ ತಡೆಯಲೇ, ತಟ್ಟೆ ಕೈ ಹಾಕ್ಬೇಡ ರೇ.
ಕಮ್ಮಿ ಹಾಕ್ಸ್ಕೊಂತೀನಿ ಇರೋದು ಜಾಸ್ತಿ ಜನ ಅವ್ರು ಇನ್ನ. ನೀನು ಅಷ್ಟೇ ಕಮ್ಮಿ ಹಾಕ್ಸ್ಕೊಂತೀನಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. 10 ರೂಪಾಯಿಗೆ ಒಂದು ತಗೊಳ್ರಿ ಅಣ್ಣ. ಐಸ್ ಕ್ರೀಮ್ ತಗೋ ಅಲ್ಲಿ, ಎಲ್ರಿಗೂ ಐಸ್ ಕ್ರೀಮ್ ತಗೋ. ಏಯ್ ಫ್ರೀ ಅದೇ ಫಸ್ಟ್ ಹೊಂಟೋಗ್ತಿಲ್ಲ ಅಲ್ಲಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಫ್ರೀ ಕೊಡ್ತಾರಂತ ಅಲ್ಲ, ಫ್ರೀ ಕೊಡ್ತಾರಂತ ತೆತ್ಕೊಂಡ್ ಬಂದಿದ್ಯಲ್ಲ. ಮದ್ವೆ ಮನೆ ಕರ್ಕೊಂಬನೆ ಮಾನ ಮನೆಗೆಲ್ಲ ಅರಜ್ ಆಗ್ತಿರಲ್ಲಿ. ಬಾಯ್ಸ್ ಮದುವೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡು ಶಿವರ್ ಮನೆಗೆ ಬಂದ್ರಿ. ಅವ್ರ ಮನೇಲಿ ಒಂದು ಬ್ಯೂಟಿಫುಲ್ ಡಾಗಿ ಇದೆ. ಡಾಗಿ ಫುಲ್ ಜೋಶಲ್ಲಿ ಐತೆ. ಬೇಡ ಸುಮ್ಮನೆ ಬೆಳಗ್ಗೆ ಮಾತಾಡ್ಸೋಣ. ಅವ್ನು ನಿದ್ದೆ ಅಂತ ಸಾಯ್ತಾ ಇರ್ತಾನೆ. ಅವನು ಎಣ್ಣೆ ಅಂತ ಇರ್ತಾನೆ. ಅವರೆಲ್ಲ ಸಿಗರೇಟ್ ಅಂತ ಸಾಯ್ತಾ ಇರ್ತಾರೆ. ರಾತ್ರಿ 1 ಗಂಟೆಯಲ್ಲಿ ಎದ್ದು ಜಾಗ ಕೊಟ್ಟವನೆ. ಎಲ್ಲ ದನಗಳು ಮಾಡ್ಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು, ಅವ್ನು ಜಾಸ್ತಿ ಕುಡ್ದಿಲ್ಲ, ಕಮ್ಮಿ ಕುಡ್ದವನೆ. ಸೊ ಅದಕ್ಕೆ ನಿಂತ್ಕೊಂಡವನೆ. ನಾನು ನಿಂತ್ಕೊಂಡಿದ್ದೀನಿ, ನಾನು ಕುಡ್ದಿಲ್ಲ. ಸೊ ನಾಳೆ ಸಿಗೋಣ. ಗುಡ್ ನೈಟ್. ಬಾಧೆ ಬೆಳಗ್ಗೆ ಆದರೆ ಊಟ ಮಾಡ್ತೀಯಾ, ಮಧ್ಯಾಹ್ನ ಆದರೆ ಊಟ ಮಾಡ್ತೀಯಾ, ಸಾಯಂಕಾಲ ಆದರೆ ಊಟ ಮಾಡ್ತೀಯಾ? ಕೊಡು. ಯಾರು ಕೊಡ್ತೀಯ ಬೇಡ? ಹಾಯ್ ಬ್ರೋ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇವಾಗ ತಿಂಡಿ ಮಾಡಿದ್ರಿ. ಕಾಫಿ ಕುಡಿಯೋಕ್ಕೆ ಏನು ಕಾಸು ಖರ್ಚು ಮಾಡೋದು ಅಂತ ನನ್ನ ಫ್ರೆಂಡ್ ಅವ್ರ ರಿಲೇಷನ್ ಮನೆಗೆ ಬಂದಿದ್ದೀರಿ. ಅವ್ರ ಫ್ರೆಂಡ್ ಅವ್ರ ರಿಲೇಷನ್ ಮನೆಗೆ. ವಿಚಾರ ಏನು ಅಂದರೆ, ಊರ ಕಡೆ ಬೆಳಗ್ಗೆ ಹೊತ್ತೆದ್ದು ಕೆರೆಗೆ ಹೋಗ್ತೀನಿ ಅನ್ನೋದು ಬೇರೆ ಅರ್ಥಕ್ಕೆ. ಸೊ ಯಾವುದೋ ಕೆರೆ ನೋಡ್ತೀನಿ ಅಂತ ಕೆರೆ ನೋಡೋಕೆ ಬಂದರೆ ಇಲ್ಲಿ ಯಾವುದೋ ಗೇಟ್ ಹಾಕೋರು ಕೆರೆಗೆ. ಅವನು ಪಾಪ ಬಾತ್ರೂಮ್ಗೆ ಹೋಗ್ಬೇಕಂತ ಹಿಂದೇರೋನು. ಎಕ್ಕಡದಲ್ಲ ಹೊಡೆಯೋದು ನಿನಗೆ ನಿನ್ನ. ಕೊನೆಗೂ ಕೆರೆ ವ್ಯೂ ಸಿಕ್ತು, ಬಟ್ ಒಳಕ್ಕೆ ಹೋಗೋಕ್ಕಾಗಲಿಲ್ಲ. ಫಸ್ಟ್ ಮೀನು ಹಿಡಿತಿದ್ದೀರಂತೆ. ಮುಹೂರ್ತ ಮುಗಿದ್ಮೇಲೆ ಬಂದ್ರಿ. ಸೊ ಎಲ್ಲ ಸುಮ್ಮನೆ ಕುತ್ಕೊಂಡಿರಿ ಹೋಗೋಣ ಅಂತ. ಇನ್ನೇನು ಊಟ ಮಾಡಿಬಿಟ್ಟು ಇವ್ನು ಯಾಕೊಂದು ನಗ್ತಾ ಇದ್ದ, ಪಕ್ಕದಲ್ಲಿ ಹುಡುಗಿ ಕೂತಿದ್ದ ಅಂತ. ಅದಕ್ಕೆ ನಾವೆಲ್ಲ ರೇಗಿಸ್ತಾ ಇದ್ರಿ ಅಷ್ಟೇ, ಇನ್ನೇನಿಲ್ಲ ಕತೆ. ಬಾಯ್. ಗುಬ್ಬಿಯಲ್ಲಿ ಯಾರಿಗಾದ್ರೂ ಏನೋ ಕೆಲಸ ಆಗಬೇಕು ಅಂದರೆ, ಯಾವ್ದಾರ ಮಿನಿಸ್ಟರ್ ಮಾತಾಡಿಸ್ಬೇಕು ಅಂದರೆ ಇವ್ನು ಹಿಡಿದ್ರೆ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ದೇವರು ನಂಗೆ ಅವರೆಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಸುಮನ್ ಅಂತ, ನನ್ನ ಮಗ ಮದುವೆ ಮಿಸ್ ಆಗ್ಬಿಟ್ಟ ರಾತ್ರಿ. ಕೆಲಸ ಮಾಡ್ತಾವ್ರೆ, ಕೆಲಸ ಮಾಡ್ತಾ. ನಿಮ್ಗೆ ಏನಾರ ಕೋಟಿ ಸಾಲ ಬೇಕಿರೋ ಕೊಡಿಸ್ತಾನೆ. ಕೊಡ್ಸಲ್ಲ ಮಾಮ್? ನೀನು ಕೊಡಿಸ್ತಾನೆ. ಎಷ್ಟು ಬಡ್ಡಿ ಏನು ಕತೆ ಅಂತಲ್ಲ. ಆಮೇಲೆ ನೀನು ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿದ್ರೆ ಹೇಳ್ಬಿಡು. ಹುಡುಗಿನ ಫೋನ್ ಮಾಡೋದು, ಆಮೇಲೆ ಏನೋ ಮಾತಾಡ್ಬಿಡ ನೀನು. ಇವಾಗ ತುಮಕೂರು ಬಿಟ್ಟು ಹೊರಟಿದ್ದೀರಿ ಮನೆಗಳಿಗೆ. ಇನ್ನೊಬ್ಬ ಜಾಯ್ನ್ ಆಗೋನೆ, ಪವನ್ ಅಂತ. ನೋಡಕ್ಕೆ ಹಿಂಗವನೇ ಅಷ್ಟೇ, ಬಟ್ ತುಂಬ ಖತರ್ನಾಕ್ ಹುಡುಗ. ನಿಮ್ಗೆ ಗೊತ್ತಿಲ್ಲ. ಅಣ್ಣ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಮದುವೆ ಮನೆಯಲ್ಲಿ 10 ಜನ ತಿನ್ನೋಷ್ಟು ಊಟ ಮಾಡಿನು ಬಂದಿಲ್ಲಿ ಕಬಾಬ್ ತಿಂತಾ ಇದ್ದೀವಿ. ಅಪ್ಪ ಈ ವಿಡಿಯೋ ನೋಡೋರು ಲೈಕ್ ಅಂತೆ ಮಾಡ್ರೋ ಲೈ, ಸಾಯ್ತಾವನ ಲೈ.